ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಇವತ್ತು ಉಳ್ಳಾಗಡ್ಡಿನ ಸೊಪ್ಪಿಂದ ಪಲ್ಯ ಮಾಡಾಕತ್ತೀನಿ ರೀ. ಪಲ್ಯ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿರಿ ನಿಮ್ಗೆ. ಇದನ್ನು ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ರೀ. ನೋಡಿರಿ, ತೊಳೆದು ಕಟ್ ಮಾಡಿ ಇಟ್ಕೊಂಡೀನಿ, ಸಣ್ಣಗೆ ಕಟ್ ಮಾಡ್ಕೊಂಡೀನಿ. ಅದಕ್ಕೆ ಪಲ್ಯಕ್ಕೆ ಏನೇನು ಬೇಕಂತ ಹೇಳ್ತೀನಿ ರೀ. ಸ್ವಲ್ಪ ಆನಿಯನ್ ತಗೊಂಡೀನಿ, ಟೊಮೆಟೊ, ಹಸಿ ಖಾರ ಮತ್ತು ಒಗ್ಗರಣೆಗೆ ಎಣ್ಣೆ ರೀ. ಸ್ವಲ್ಪ ಬೇಳೆ ತೊಗೊಂಡೀನಿ ರೀ, ಕುದಿಸಿಟ್ಕೊಂಡೀನಿ. ಸಾಸಿವೆ, ಜೀರಿಗೆ, ಉಪ್ಪು, ಅರಿಶಿನ ಪುಡಿ. ಬರ್ರಿ ಈಗ ಒಗ್ಗರಣೆ ಹಾಕ್ತೀನಿ, ತೋರಿಸ್ತೇನೆ ನಿಮ್ಗೆ. ಒಂದು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ರೀ. ಇದಕ್ಕೆ ಜೀರಿಗೆ, ಸ್ವಲ್ಪ ಸಾಸಿವೆ, ಈರುಳ್ಳಿ ಹಾಕ್ಕೊಂಡೇನಿ ರೀ, ಮತ್ತು ಟೊಮೆಟೊ ಹಾಕ್ಕೋಬೇಕು ರೀ. ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೇನಿ ರೀ. ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಹಾಕ್ಬೇಕು ರೀ. ಸೊ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ಇವಾಗ ಏಳಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇವಾಗ ಉಳ್ಳಾಗಡ್ಡಿ ಸೊಪ್ಪು ಹಾಕ್ಕೊಳಕತ್ತೀನಿ ರೀ. ಇದು ಹಸಿ ವಾಸನೆ ಹೋಗೋ ಮಟ್ಟ ಫ್ರೈ ಮಾಡ್ಬೇಕು ರೀ. ಸೊಪ್ಪು ಹಾಕ್ಕೊಂಡ್ರಿ, ಇದನ್ನ ಫ್ರೈ ಮಾಡ್ಕೋಬೇಕು. ಇದು ರೊಟ್ಟಿ ಚಪಾತಿ ಜೊತೆ ಭಾಳ ಚಲೋ ಆಕೈತ್ರಿ. ನೀವು ಒಂದು ಸತಿ ಟ್ರೈ ಮಾಡಿರಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಇದಕ್ಕೆ ಇವಾಗ ಬೇಯಿಸಿಟ್ಕೊಂಡಂಥ ಬ್ಯಾಳಿ ಹಾಕ್ತೀನಿ ರೀ. ಬ್ಯಾಳೆ ಹಾಕೀನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಉಪ್ಪು ಹಾಕೀನಿ ರೀ. ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ, ಆದ್ರೆ ನಾನು ಹಾಕ್ಕೊಳಕತ್ತಿಲ್ಲ, ಸ್ಕಿಪ್ ಮಾಡೇನಿ. ಕುದಿಯಾಕತ್ತೈತ್ರಿ. ನೋಡಿರಿ, ಇವಾಗ ಪಲ್ಯ ರೆಡಿ ಆಗೈತಿ.